ಅದೇನಾದ್ರು ನನಗೆ ಗೊತ್ತಾಗ್ಬೇಕು. ಉತ್ತರ ಕೊಡಿ. ಮುದುಕಿ ವಿಷ್ಣು, ಏನಾದ್ರು ತಲೆ ಕೆಟ್ಟಿದ್ಯಾ ಅಥವಾ ಪಿತ್ತ ನೆತ್ತಿಗೆ ಏರಿದ್ಯಾ? ಮರ್ಯಾದೆ ಇಲ್ದಲೆ ಮಾತಾಡ್ತಿದ್ಯಾ? ಯಾಕೆ? ಯಾರಿಗೆಂತ ಮರ್ಯಾದೆ, ಎಷ್ಟು ಮರ್ಯಾದೆ ಕೊಡ್ಬೇಕು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಅವನು ನಿಮ್ಮ ತಾಯಿ. ಬಿಟ್ಟು ಬಾಯಿ. ನೀನ್ ಯಾವ ಸೀಮೆ ತಾಯಿ ನಮಗೆ? ನೀನ್ ಯಾವ ಸೀಮೆ ತಾಯಿ? ನೀನ್ ನಮ್ಮನ್ನ ಹೊತ್ತು ಇಲ್ಲ, ಹೆತ್ತು ಇಲ್ಲ. ನೀನೆಂತ ತಾಯಿ? ಹೌದು, ನಾನ್ ನಿಮ್ಗೆ ಜನ್ಮ ಕೊಡ್ದಲೇ ಇರ್ಬೋದು, ಆದ್ರೆ ಪ್ರೀತಿಯಿಂದ ಸಾಕಿದ್ದೀನಿ, ಕೈ ತುತ್ತು ಕೊಟ್ಟು ಬೆಳೆಸಿದ್ದೀನಿ. ಅದಕ್ಕಾದ್ರೂ ಬೆಲೆ ಬೇಡ್ವಾ? ಅದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳೋ, ನಿನ್ನ ಮುಖದ ಮೇಲೆ ಬಿಸಾಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಸೆಂಟಿಮೆಂಟ್ ಆಗಿ ಮಾತಾಡಿ ನಮ್ಮ ಮೇಲೆ ನೀನು ಅಧಿಕಾರ ಚಲಾಯಿಸೋದಕ್ಕೆ ಬರಬೇಡ. ಪ್ರೀತಿ, ಮಮತೆ, ಮಮಕಾರನ ದುಡ್ಡಿಂದ ಇದಕ್ಕೆ ನೋಡ್ತಾ ಇದ್ದೀರಾ? ನಿಮಗೇನು ಅನ್ಸೋದಿಲ್ವಾ? ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಸ್ಥಿತಿ ನೆಟ್ಟೋಗಿರೋದಿಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ಪಾಪಿ! ಅತ್ತೆಮ್ಮ ಯಾಕೆ ಹೀಗೆ ಕಿರ್ಚ್ಕೊಂಡ್ರು? ಅತ್ತೆಮ್ಮ ಏನಾಯ್ತು? ಯಾಕೆ ಹೀಗಿದ್ದೀರಾ ಹೇಳಿ. ನಿನ್ನ ಗಂಡ ನನ್ನ ದೊಡ್ಡ ಮಗ ನನ್ನ ಕಪಾಳು ಕೊಡ್ದ. ಏನೇನು ಮೈದ ನನ್ನ ಕಾಲಿಂದ ನನಗೆ ಜಾಡ್ಸಿ ಬಂದ ಹೇಮ. ನನಗೂ ಅಂದ ಅರ್ಜುನ್ ಅವರೇ, ಯಾಕೆ ಇಲ್ಲಿ ಹೋಗ್ತಾ ಇದ್ದೀರಾ? ನಾವು ಹೋಗ್ಬೇಕಾಗಿರೋದು ಬೇರೆ ದಾರಿ ಅಲ್ವಾ? ಗೊತ್ತವ್ರೆ, ಬಟ್ ಗಾಡಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಅಂದ್ರೆ ಯಾರೋ ಬಲವಂತವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋ ತರ ಅನಿಸ್ತಾ ಇದೆ. ಅರ್ಜುನ್ ಅವರೇ, ಏನಾಗ್ತಾ ಇದೆ? ನನ್ನ ಶಾಪ ವಿಮೋಚನೆಗೆ ಕಾಲ ಕೂಡ ಬಂದಿದೆ. ಅರ್ಜುನ್, ನೀನ್ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ. ಬಾ, ನಿನ್ನ ನಾನು ಬಿಡೋದಿಲ್ಲ. ಅದರ ಮುಂದೆ ನೋಡಿ ಅಲ್ಲಿ. ವಿಷ್ಣು ರುದ್ರ ನನ್ನ ಮೇಲೆ ಕೈ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೇ ಮಾಡಿರ್ಲಿಲ್ಲ. ನಾನು ಅಷ್ಟೇ ಅತ್ತೆಮ್ಮ, ಇವರಿಬ್ರು ಹೀಗೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಹೇಮ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ವಯಸ್ಸಾದವಳು ಅಂತ ಕೂಡ ನೋಡಿದೆ, ಸಾಕಿ ಬೆಳೆಸ್ತೋಳು ಅಂತ ಕೂಡ ನೋಡಿದೆ. ನನ್ನ ಮೇಲೆ ಕೈ ಮಾಡಿದ್ರಲ್ಲ, ಇದು ಸರಿನಾ ಹೇಳು? ಮಕ್ಕಳ ಕೈಲಿ ಏಟಿದ್ದ ತಂದೆ ತಾಯಿ ಮನಸ್ಸು ಹೇಗಿರುತ್ತೆ ಅನ್ನೋದು
ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅಲ್ಲ, ಇವರಿಬ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ವರ್ತಿಸ್ತಾ ಇದ್ದಾರೆ ಇವರು? ಅರ್ಜುನ್ನ ನೋಡಿದ್ರೆ ಸಿಡಿ ಸಿಡಿ ಅಂತಾರೆ, ನನ್ನನ್ನು ನೋಡಿದ್ರೆ ಸುಮ್ಮನೆ ರೇಗ್ತಾ ಇರ್ತಾರೆ. ಈಗ ನಿಮ್ಮೇಲ್ ಕೈ ಮಾಡಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಏನಿದೆ? ಅವ್ರ ಮನ್ಸಲ್ಲಿ ಏನಿದ್ರೆ ಏನು ಬಿಡು, ಎಲ್ಲ ನನ್ನ ಹಣೆ ಬರ. ಹಣೆ ಬರಹ ಅಂತ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ ಅತ್ತೆಮ್ಮ? ದೌರ್ಜನ್ಯ ಮಾಡೋದು ಎಷ್ಟು ತಪ್ಪೋ ಅದನ್ನ ಸಹಿಸ್ಕೊಂಡು ಸುಮ್ಮನಿರೋದು ಅಷ್ಟೇ ದೊಡ್ಡ ತಪ್ಪು. ಇರಿ, ನಾನು ಹೋಗಿ ಕೇಳ್ತೀನಿ. ಬೇಡ ಹೇಮಾ. ನನ್ನನ್ನು ಯಾಕೆ ತಡೀತಾ ಇದ್ದೀರಾ ನೀವು? ಈಗ ಬೇಡ ಹೇಮಾ. ಹೇಗೋಗಿ ನೀನು ಅವನ್ನ ಕೇಳೋದು, ಅವನು ಕೋಪದಲ್ಲಿ ಉತ್ತರ ಕೊಡೋದು, ಮಾತಿಗೆ ಮಾತು ಬೆಳೆಯೋದು, ಆಮೇಲೆ ಅದು ವಿಕೋಪಕ್ಕೆ ಹೋಗೋದು, ಮತ್ತೊಂದು ಅನಾಹುತ ಆಗೋದು. ಬೇಡ ಕಣೆ. ಈಗ ತಾನೇ ಈ ಮನೇಲಿ ನೆಮ್ಮದಿ ಶಾಂತಿ ನೆಲೆಸಿದೆ, ಮತ್ತೆ ಅದು ಮಾಯ ಆಗೋದು ಬೇಡ. ಅಲ್ಲ, ನೀವೇನು ಭಯ ಪಟ್ಕೋಬೇಡಿ, ನಾನು ಶಾಂತವಾಗೇ ಕೇಳ್ತೀನಿ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಅವರಿಬ್ರು ತುಂಬಾ ಕೋಪದಲ್ಲಿದ್ದಾರೆ ಕಣೆ. ಕೋಪದಲ್ಲಿದ್ರೆ ಏನಾಯ್ತು ಅತ್ತೆಮ್ಮ? ಮಕ್ಕಳು ಯಾರಾದ್ರೂ ತಾಯಿ ಮೇಲೆ ಕೈ ಮಾಡ್ತಾರಾ? ತಾಯಿ ಅಂದ್ರೆ ದೇವ್ರು ಅಂತ ಪೂಜಿಸೋ ಸಂಸ್ಕಾರ ನಮ್ದು. ಈ ತರ ಅನಾಗರಿಕರ ತರ ವರ್ತಿಸಿದ್ರೆ ಇರಿ, ನೀವು ಇದನ್ನ ಇಲ್ಲಿಂದ ಇಲ್ಲಿಗೆ ಕೊನೆ ಮಾಡ್ಬೇಕು. ದಯವಿಟ್ಟು ಬೇಡ ಹೇಮಾ, ನನ್ನ ಮಾತು ಕೇಳು. ನಾನು ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಸರಿ ಅತ್ತೆಮ್ಮ, ನಿಮ್ ಬಲವಂತಕ್ಕೆ ನಾನೀಗ ಸುಮ್ಮನಾಗಿದ್ದೀನಿ. ಆದ್ರೆ ನಾನು ಇದನ್ನ ಇಲ್ಲಿಗೆ ಬಿಡಲ್ಲ, ಕೇಳ್ತೀನಿ. ಅರ್ಜುನ್, ನಾನಿರೋ ತನಕ ನಿನಗೇನೂ ಆಗೋದಿಲ್ಲ. ಯಾಕೆ ಅಂದರೆ ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ನಾನೇ ನಿರ್ಧಾರ ಮಾಡಿದ್ದೀನಿ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಒಳಗಡೆ ಇರೋ ನಾಗಮಣಿ ನನ್ನ ವಶ ಆದ ತಕ್ಷಣ ನಿನ್ನ ಸಾವು. ಇದು ಆ ಸೂರ್ಯ ಚಂದ್ರನಷ್ಟೇ ಸತ್ಯ. ಅಮೃತ ಅವರೇ, ನಿಮ್ಗೇನು ಆಗಿಲ್ಲ ಅಲ್ಲ? ಇಲ್ಲ ಅರ್ಜುನ್ ಅವರೇ. ಸತ್ಯ, ದೇವ್ರ ದೊಡ್ಡನು, ಇಬ್ಬರಿಗೂ ಏನೂ ಆಗಿಲ್ಲ. ಅರ್ಜುನ್ ಅವರೇ, ಕಲ್ಲು ಮತ್ತೆ ಮಣ್ಣಿನ ಮಧ್ಯೆ ಚಕ್ರ ಸಿಕ್ಕಾಕೊಂಡಿದೆ. ಇರಿ, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಅಮೃತವ್ರೆ, ಗಾಡಿಗೆ ಏನಾಗಿದೆಯೋ ಗೊತ್ತಿಲ್ಲ, ಪಿಕಪ್ಪೇ ತಗೋತಾ ಇಲ್ಲ. ಸಾಲದಿದ್ದಕ್ಕೆ ಮಣ್ಣಲ್ಲಿ ಬೇರೆ ಕೂತ್ಕೊಂಡಿದೆ. ಈಗ ಏನು ಮಾಡೋದು ಅರ್ಜುನ್ ಅವರೇ? ಒಂದು ನಿಮಿಷ ರೀ, ಯಾವ್ದಾದ್ರು ಟ್ಯಾಕ್ಸಿ ಸಿಗುತ್ತಾ ನೋಡೋಣ, ಅದ್ರಲ್ಲಿ ಹೋಗೋಣ. ಏನಾಯ್ತು ಅರ್ಜುನ್ ಅವರೇ? ನೆಟ್ವರ್ಕ್ ಸಿಗ್ತಾ ಇಲ್ಲ. ಈಗ ಏನು ಮಾಡೋದು? ನಡಿದೆ, ಬೇರೆ ದಾರಿನೇ ಇಲ್ಲ. ಒಂದು ಕೆಲಸ ಮಾಡೋಣ, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ಯಾವ್ದಾದ್ರು ಗ್ಯಾರೇಜ್ ಸಿಕ್ಕಿದ್ರೆ ಗಾಡಿ ರಿಪೇರಿ ಮಾಡಿಸ್ಬೋದು, ಅಥವಾ ಗಾಡಿನ ಹಳ್ಳದಿಂದ ತೆಗಿಯೋದಕ್ಕೆ ಯಾರೋ 4 ಜನ ಸಿಗ್ಬೋದು. ಬನ್ನಿ. ಅಮೃತ ಅವರೇ, ನನ್ನ ಕ್ಷಮಿಸ್ಬಿಡಿ. ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ ಅರ್ಜುನ್ ಅವರೇ? ಇನ್ನೇನ್ರಿ ಮತ್ತೆ, ಒಂದೆರಡು ದಿನ ನಾವಿಬ್ಬರೇ ಎಲ್ಲಾದ್ರೂ ಕಾಲ ಕಳ್ಯೋಣ ಅಂತ ಬಂದರೆ ಈ ರೀತಿ ಗುರುತು ಪರಿಚಯ ಇಲ್ದಿರೋ ಜಾಗದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗೋಗಾಯ್ತಲ್ಲ, ಅದಕ್ಕೆ. ಇದ್ರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ?
ಇದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಆ ಸೀತೆ ರಾಮನ ನೆರಳಲ್ಲಿ ಹೇಗಿದ್ಲೋ ಹಾಗೆ ನಿಮ್ಮ ನೆರಳಲ್ಲಿ ನಾನು ಯಾವಾಗಲೂ ಇರ್ತೀನಿ. ಅದು ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ. ಅದು ವನವಾಸ ಆದ್ರೂ ಸರಿ, ಅಜ್ಞಾತವಾಸ ಆದ್ರೂ ಸರಿ. ನನ್ನ ಜನ್ಮ ನನ್ನ ಜೀವನ ಎರಡೂ ಸಾರ್ಥಕ ಆಯಿತು ಕಣ್ರಿ. ಆ ಶ್ರೀರಾಮಚಂದ್ರ ಹೇಗೆ ಏಕಪತ್ನಿ ವ್ರತಸ್ಥಾನೋ ನಾನು ಹಾಗೆ ಏಕಪತ್ನಿ ವ್ರತಸ್ಥ. ನಿನ್ನ ಏಕಪತ್ನಿ ವ್ರತನ ಹೇಗ್ ಭಂಗ ಮಾಡ್ತೀನಿ ನೋಡ್ತಾ ಇರು ಅರ್ಜುನ್. ನೀನಾಗೆ ನೀನು ನನ್ನ ಪ್ರೇಮಕ್ಕೆ ಬೀಳ್ಬೇಕು, ನನ್ನ ಹಿಂದೆ ಬರ್ಬೇಕು. ಹಾಗ್ ಮಾಡೇ ಮಾಡ್ತೀನಿ. ಇದು ನನ್ನ ಶಪಥ. ಈ ಶಪಥ ನಿನ್ನೆ ಮೊನ್ನೆದಲ್ಲ, ಎಷ್ಟೋ ಶತಮಾನಗಳ ಹಳೇದು. ಅಮೃತವ್ರೆ, ಅಲ್ಲೋಡಿ ಯಾವ ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಯಾರಾದ್ರೂ ಜನ ಇರ್ಬೋದು, ಅವ್ರನ್ನ ಕೇಳಿದ್ರೆ ನಮ್ಮ ಸಹಾಯಕ್ಕೆ ಬರ್ಬೋದಲ್ವಾ? ಹೌದು ಅರ್ಜುನ್ ಅವರೇ. ಬಾ ಅರ್ಜುನ್, ಈ ಸುವರ್ಣಾವಕಾಶಕ್ಕೆ ನಾನು ಕಾಯ್ತಾ ಇದ್ದಿದ್ದು. ಒಟ್ನಲ್ಲಿ ನಾನು ಅನ್ಕೊಂಡಿದ್ದ ಸಮಯ ಹತ್ರ ಬರ್ತಾ ಇದೆ. ನನಗಾಗ್ತಾ ಇರೋ ಸಂತೋಷನ ಹೇಳೋದಕ್ಕಾಗ್ತಾ ಇಲ್ಲ. ಬಾ, ಬೇಗ ಬಾ. ಏ ನಾಗಿಣಿ, ನಿನ್ನ ತಂತ್ರ ಕುತಂತ್ರಗಳು ಈ ಭೈರವ ಬಾಬನ ಮುಂದೆ ನಡೆಯೋದಿಲ್ಲ ಅನ್ನೋದು ನೆನಪಿರಲಿ. ನಾಳೆ ನಿನಗೆ ಬೆಂಗಾವಲಾಗಿ ನಿಂತಿರೋ ಇನ್ನೊಂದು ನಾಗ, ಅದೇ ಶೇಷನ್ನ ಆಹುತಿ ಕೊಡ್ತೀನಿ. ಏ ಶೇಷ, ನೀನು ಎಲ್ಲೇ ಇದ್ರೂ ನನ್ನ ಮಂತ್ರಶಕ್ತಿ ನಿನ್ನನ್ನ ಇಲ್ಲಿಗೆ ಎಳ್ಕೊಂಡು ಬರುತ್ತೆ. ಆಗ ನಾನು ನಿನ್ನನ್ನ ಆಹುತಿ ಪಡ್ಕೋತೀನಿ. ಹೌದು, ಅಮೃತ ಹೇಳಿದ್ದು ಸತ್ಯ. ಯಾರಿಂದಲೂ ನನ್ನ ಜೀವಕ್ಕೆ ಅಪಾಯ ಇದೆ. ಯಾರಿಂದ ಇರ್ಬೋದು? ನಾಗಲೋಕದ ಶತ್ರುಗಳು ನನ್ನ ಮೇಲೆ ಪ್ರಹಾರ ಮಾಡ್ಬೋದಾ? ಅಥವಾ ಈ ಮನುಷ್ಯ ಲೋಕದ ಶತ್ರುಗಳಿಂದ ನನಗೆ ಅಪಾಯ ಆಗ್ಬೋದಾ? ಮನುಷ್ಯ ಲೋಕದಲ್ಲಿ ನನಗೆ ಯಾವ ಶತ್ರುಗಳಿದ್ದಾರೆ? ಇಲ್ಲ, ಅಮೃತ ಹೇಳ್ದಾಗೆ ನಾನು ಇಲ್ಲೇ ಇರ್ತೀನಿ. ಅವಳು ನಿರ್ಮಿಸಿರೋ ಈ ರಕ್ಷಾ ಕವಚನ ನಾನು ದಾಟೋದಿಲ್ಲ.
ಇಂಥ ದೇವಸ್ಥಾನ ಇಂಥ ಕಾಡಲ್ಲ. ಅಮೃತ ಅವರೇ, ನನಗೆ ಯಾಕೋ ಈ ದೇವಸ್ಥಾನದೊಳಗೆ ಹೋಗ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಕಣ್ರಿ. ಈ ದೇವಸ್ಥಾನ ನನ್ನ ತುಂಬಾ ಸೆಳೀತಾ ಇದೆ ಅಮೃತ ಅವರೇ. ನನ್ಗೆ ಒಳಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಬನ್ನಿ ಒಳಗೆ ಹೋಗೋಣ. ಅರ್ಜುನ್ ಅವರೇ, ಈ ದೇವಸ್ಥಾನದಲ್ಲಿ ಏನೋ ನಿಗೂಢವಾದ ಅಪಾಯ ಅಡಗಿದೆ ಅಂತ ನನಗನ್ನಿಸ್ತಾ ಇದೆ. ಒಳಗಡೆ ಹೋಗೋದು ಬೇಡ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಬನ್ನಿ ವಾಪಸ್ ಹೋಗ್ಬಿಡೋಣ. ಅಮೃತ ಅವರೇ, ಇಂಥ ಸುಂದರವಾದ ದೇವಸ್ಥಾನಕ್ಕೆ ಬಂದು ಅದನ್ನು ನೋಡದೆ ಅದ್ರ ಒಳಗಿರೋ ದೇವ್ರ ದರ್ಶನ ಮಾಡದೆ ಹೇಗ್ರಿ ವಾಪಸ್ ಹೋಗೋದಕ್ಕಾಗತ್ತೆ? ಬನ್ನಿ ಒಂದೇ ಒಂದ್ಸಲ ನೋಡ್ಕೊಂಡು ಹೊರಟೋಗೋಣ. ಅರ್ಜುನ್ ಅವರೇ, ನನ್ನ ಮಾತನ್ನ ಕೇಳಿ, ಒಳಗಡೆ ಹೋಗೋದು ಬೇಡ. ಇಲ್ಲ ಅಮೃತ ಅವರೇ, ಅಲ್ಲಿಗೆ ಹೋಗ್ಲೇಬೇಕು ಅನ್ನೋ ಹಂಬಲ ಜಾಸ್ತಿ ಆಗ್ತಾ ಇದೆ. ಪ್ಲೀಸ್ ಬನ್ನಿ. ನನ್ನ ಮಾತು ಕೇಳ್ತೀರಾ ನೀವು? ಇದೊಂದ್ಸತಿ ನೀವು ನನ್ನ ಮಾತನ್ನ ಕೇಳಿ ಪ್ಲೀಸ್. ನನಗೆ ಯಾಕೋ ಈ ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಬನ್ನಿ ಪ್ಲೀಸ್. ಅರ್ಜುನ್,